ನಮಸ್ಕಾರ. ವೆಲ್ಕಮ್ ಟು ವಾಸ್ತು ಜ್ಯೋತಿ. ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನಮಗೆ ಫೆಬ್ರವರಿ 8ನೇ ತಾರೀಕಿಂದ 14ನೇ ತಾರೀಕು ತನಕ ಯಾವ ಯಾವ ರಾಶಿಗಳಿಗೆ ಏನೇನು ಫಲ ಇದೆ ಈ ವಾರ ಭವಿಷ್ಯದಲ್ಲಿ ಅಂತ ನೋಡೋಣ. ಅದಕ್ಕೂ ಮುಂಚೆ ಗ್ರಹಗಳು ಯಾವ ಯಾವ ಪರಿಸರ ಅಂದರೆ ರಾಶಿಗಳಲ್ಲಿ ಸಂಚಾರ ಮಾಡ್ತಿದೆ, ಗೋಚಾರ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇವಾಗ ಗುರು ಮಿಥುನ ರಾಶಿ ವಾಯು ತತ್ವದಲ್ಲಿ ಸಂಚಾರ, ಕೇತು ಅಗ್ನಿತತ್ವ ಸಿಂಹ ರಾಶಿಯಲ್ಲಿ ಸಂಚಾರ. ಹಾಗೆ ನಮಗೆ ನೋಡಿ ಈ ವಾರದಲ್ಲಿ ಮೊದಲ 3-4 ದಿವಸ ನಮಗೆ ಚಂದ್ರ ನೀಚ ಸ್ಥಾನದಲ್ಲಿ 2.5 ದಿನ ಚಂದ್ರ ಯಾವಾಗ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತೋ ಆಗ ಬಲ ಕಡಿಮೆ ಇರುತ್ತೆ. ಹಾಗೆಯೇ ನಮಗೆ ರವಿ ಮತ್ತೆ ಕುಜ ಉಚ್ಚ ಸ್ಥಾನದಲ್ಲಿ ಮಕರ ರಾಶಿಯಲ್ಲಿ ಸಂಚಾರ, ಸೂರ್ಯನು ಕೂಡ ಮಕರ ರಾಶಿಯಲ್ಲಿ ಸಂಚಾರ. ವಿಶೇಷತೆ ಏನು ಅಂದರೆ ರವಿ ಕುಜ ಈಗ ಕಾಲಪುರುಷ ಕುಂಡಲಿ ತಗೊಂಡ್ರೆ 10ನೇ ಮನೆಯಲ್ಲಿ ರವಿ ಆಗಲಿ ಕುಜ ಆಗಲಿ ಉತ್ತಮ ರಿಸಲ್ಟ್ ಕೊಡ್ತಾರೆ. ಫ್ರೆಂಡ್ ಇಬ್ಬರು ಸ್ನೇಹಿತರಾಗಿರೋದ್ರಿಂದ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಈ ವಾರದಲ್ಲಿ ಆ ವಿಷಯಗಳಲ್ಲಿ. ನಂತರ ಈಗ ಕುಂಭರಾಶಿ ರಾಹು ಜೊತೆ ಶುಕ್ರ ಬುಧನು ಸೇರ್ತಾ ಇದೆ. ವಾರಾಂತ್ಯದಲ್ಲಿ ರವಿ ಕೂಡ ಅಲ್ಲೇ ಹೋಗಿ ಸೇರುತ್ತೆ. ಸೊ 4 ಗ್ರಹಗಳು ನೆಕ್ಸ್ಟ್ ವೀಕಲ್ಲಿ ನಮಗೆ ಕುಂಭರಾಶಿಯಲ್ಲಿ ಗೋಚರಿಸುತ್ತೆ. ಈ ವಾರದಲ್ಲಿ ನಮಗೆ ಬುಧ ಶುಕ್ರ ರಾಹು ಕುಂಭರಾಶಿಯಲ್ಲಿಯೋ, ಶನಿ ನಮಗೆ ಜಲತತ್ವವಾದ ಮೀನರಾಶಿಯಲ್ಲಿ ಸಂಚಾರ ಆಗ್ತಾ ಇದೆ. ಮುಹೂರ್ತಗಳು ಈಗ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ದಿನ ಚೆನ್ನಾಗಿದೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಈಗ ನಾಳೆ ಭಾನುವಾರ 8ನೇ ತಾರೀಕು ಸಪ್ತಮಿ, ಸ್ವಾತಿ ನಕ್ಷತ್ರ ಭಾನುವಾರ. ಯಾವ್ಯಾವ ನಕ್ಷತ್ರದವರಿಗೆ ಶುಭ ಕಾರ್ಯಗಳು ಚೆನ್ನಾಗಿ ಬರುತ್ತೆ ಅಂದರೆ ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರ, ರೇವತಿ. ಈ ನಕ್ಷತ್ರದವರು 8ನೇ ತಾರೀಕು ಸಪ್ತಮಿ ಸ್ವಾತಿ ನಕ್ಷತ್ರದಲ್ಲಿ ಭಾನುವಾರ ಶುಭ ಕಾರ್ಯಗಳು ಮಾಡ್ಕೋಬಹುದು. ನಂತರ ನಮಗೆ ಸಿಗ್ತಾ ಇರೋದು 12ನೇ ತಾರೀಕು ದಶಮಿ, ಜ್ಯೇಷ್ಠ ನಕ್ಷತ್ರ ಗುರುವಾರ. ಸೊ ಅಶ್ವಿನಿ ನಕ್ಷತ್ರ, ಕೃತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಘ, ಉತ್ತರ ಪಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರ, ಉತ್ತರ ಭಾದ್ರ ನಕ್ಷತ್ರದವರು ನಾವು ದಶಮಿ ತಿಥಿ ಅಂದರೆ ಗುರುವಾರ ದಿವಸ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಸೊ ನಮಗೆ ಈಗ ಮುಹೂರ್ತ ಭಾಗ ಆಯಿತು. ಈಗ ವಾರ ಭವಿಷ್ಯ ತಿಳ್ಕೊಳ್ಳೋಣ. ನೋಡಿ, ಧನುರಾಶಿಯವರಿಗೆ ಅಷ್ಟಮಾದೀಪ ಚಂದ್ರನು 12ನೇ ಮನೆಯಲ್ಲಿ ನೀಚನಾಗಿದ್ದಾನೆ. ಸೊ ಇದೊಂಥರ ಲಾಭದಾಯಕವಾಗಿ ರಿಸಲ್ಟ್ ಕೊಡ್ಬೋದು ಅಥವಾ ಕೆಲವು ಸರಿ ಆರೋಗ್ಯದ ಸಮಸ್ಯೆ ಕೂಡ ತಂದುಕೊಡ್ಬೋದು. ಅಷ್ಟಮಾಧಿಪನಾಗಿ 12ರಲ್ಲಿರೋದು ಒಂಥರ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ರಿಸಲ್ಟ್ ಕೊಟ್ಟಂಗೆ. ಬಟ್ ಆದರೂ ಕೂಡ ಅದು ವ್ಯಯಭಾವ ಆಗಿರೋದ್ರಿಂದ ಸ್ವಲ್ಪ ಖರ್ಚು ಕುಟುಂಬದ ವಿಷಯದಲ್ಲಾಗಲಿ ಅಥವಾ ತಾಯಿ ವಿಷಯದಲ್ಲಾಗಲಿ ತೋರಿಸ್ತಾ ಇದೆ. ಅದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇನ್ನು ನಿಮಗೆ ಧನಭಾವ, ಕುಟುಂಬ ಭಾವದಲ್ಲಿ ಕುಜಾರವಿ ಇದೆ. 2ನೇ ಮನೆಯಲ್ಲಿ ನಿಮಗೆ ಹಣಕಾಸು ಗಾಳಿ ಭಾಗ್ಯಾಧಿಪತಿ ಆಗ್ತಾನೆ. ಧನುರಾಶಿಗೆ ಸೂರ್ಯ 2ನೇ ಮನೆಯಲ್ಲಿ ಇರೋದ್ರಿಂದ ಹಣಕಾಸು, ವ್ಯಾಪಾರ, ವ್ಯವಹಾರ ಎಲ್ಲದಕ್ಕೂ ಸೂರ್ಯ ಒಳ್ಳೆಯ ಫಲಗಳು ಕೊಡುತ್ತೆ. ಕುಜ ನಿಮಗೆ ಪಂಚಮಾಧಿಪತಿ, 12ನೇ ಮನೆ ಅಧಿಪತಿ. 2ರಲ್ಲಿ ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಖರ್ಚು ಬರ್ಬೋದು ಅಥವಾ ವಾದ ವಿವಾದಗಳು ಕುಟುಂಬದಲ್ಲಿ ಆಗುತ್ತೆ. ಯಾಕಂದರೆ 2ನೇ ಮನೆ ಕುಜ, 2 ಫೈರಿ ಎಲಿಮೆಂಟು, ಸೂರ್ಯ ಆಗಲಿ ಕುಜ ಆಗಲಿ. ಅದಕ್ಕೆ ಮಾತನ್ನ ಹೊರಟಾಗಿ ಆಡಬೇಡಿ, ಸ್ವಲ್ಪ ಸಂಯಮ ಸಹನೆ ಕಾಪಾಡ್ಕೊಳ್ಳಿ. ಗುರು ದೃಷ್ಟಿ ನಿಮ್ಮ ಮೇಲಿದೆ, ಗುರು ಬಲ ಇದೆ. ಹಾಗಾಗಿ ನೀವು ಏನೇ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಪರಿಹಾರ ಮಾಡ್ಕೊತೀರಾ, ಬ್ಯಾಲೆನ್ಸ್ ಆಗುತ್ತೆ. ಜೊತೆಗೆ ಗುರು ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ನಿಮಗೆ ಆರೋಗ್ಯ ಸಮಸ್ಯೆ ಅಥವಾ ಯಾವುದೇ ರೀತಿ ತೊಂದರೆಗಳು ಬರದೇ ಇರೋಂಗೆ ನೋಡ್ಕೊಳ್ಳುತ್ತೆ. 3ನೇ ಮನೆಯಲ್ಲಿ ಬುಧ ನೋಡಿ, 7 ಮತ್ತು 10ನೇ ಮನೆ ಬುಧ, 3ರಲ್ಲಿ ರಾಹು ಬುಧ ಜೊತೆ ಇದೆ. ರಾಹು ಶುಕ್ರನ ಜೊತೆ ಬುಧ ಸಂಚಾರ ಮಾಡ್ತಾ ಇದೆ. ಸೊ 7 ಮತ್ತು 10 ಅಂದರೆ ನಿಮಗೆ ವ್ಯಾಪಾರ ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ನಿಮ್ಮ ಪ್ರಯತ್ನಗಳಿಂದ ಲಾಭಗಳು ಸಿಗುತ್ತೆ. ರಾಹು ಕೂಡ 3ನೇ ಮನೆಯಲ್ಲಿ ನಿಮಗೆ ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ. ನೋಡಿ, ಶುಕ್ರ ಕೂಡ ನಿಮಗೆ 3ನೇ ಮನೆಯಲ್ಲಿ 6, 11ನೇ ಮನೆ ಅಧಿಪತಿ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಇಂದ ಕೆಲಸಗಳಲ್ಲಿ ಲಾಭ ಅಥವಾ ಮಾತುಕತೆ, ಸೇಲ್ಸು, ಮಾರ್ಕೆಟಿಂಗು, ಕಮ್ಯುನಿಕೇಷನ್ ಇಂದ ಲಾಭ, ಎಲ್ಲ ರೀತಿಯೂ ನಿಮಗೆ ಈ ಗ್ರಹಗತಿಗಳು ಚೆನ್ನಾಗಿದೆ ಈಗ. ಬಟ್ ಕೋಪತಾಪ ಕಡಿಮೆ ಮಾಡ್ಕೋಬೇಕು. ಅರ್ಧಾಷ್ಟಮ ಶನಿ ಪ್ರಭಾವ ಇರುತ್ತೆ. 4ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇದನ್ನು ದಿನನಿತ್ಯ ಒಂದು 21 ಬಾರಿ ಆದರೂ ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ಅರ್ಧಾಷ್ಟಮ ಶನಿ ಪ್ರಭಾವ ಕಡಿಮೆ ಆಗುತ್ತೆ. ಹಾಗೆ ನೋಡಿ, ಗುರು ದೃಷ್ಟಿ ನಿಮಗೆ 3ನೇ ಮನೆ ಮೇಲೆ ಬೀಳ್ತಾ ಇದೆ. ಸೊ ಅಣ್ತಮ್ಮನಿಂದ ಸಹಾಯ ದೊರಕುತ್ತೆ. ಹಾಗೆ ನಮಗೆ ಬ್ಯಾಂಕ್ ಸೆಕ್ಟರಿಂದ ಈ ಸಪೋರ್ಟ್ ಸಿಸ್ಟಮ್ ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ಶುಭ ಕಾರ್ಯಗಳಿಗೂ ಅನುಕೂಲ. ಯಾಕಂದರೆ ಯಾವಾಗ ಶುಕ್ರನ ಮೇಲೆ ಗುರು ದೃಷ್ಟಿ ಬೀಳುತ್ತೋ ಆವಾಗ ವಧುವರ ಹೊಂದಾಣಿಕೆಗೂ ಚೆನ್ನಾಗಿರುತ್ತೆ. ಅದರಲ್ಲೂ ನಿಮ್ಮ ಅಕ್ಕಂಗಿರ ಕಡೆಯಿಂದ ಬೇಕಾದ್ರೆ ವಧುವರ ಮ್ಯಾಚ್ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ. ಸೊ ಓವರ್ ಆಲ್ ತಗೊಂಡಾಗ ಧನುರಾಶಿಯವರಿಗೆ ಈ ವಾರ ಚೆನ್ನಾಗಿದೆ. ಕೋಪ ಒಂದು ಸಹನೆ ಕಾಪಾಡ್ಕೊಳ್ಬೇಕಾಗುತ್ತೆ, ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ ನೋಡಿ, ನಿಮಗೆ 11ನೇ ಮನೆಯಲ್ಲಿ ಚಂದ್ರ, ಸಪ್ತಮಾಧಿಪತಿ 11ರಲ್ಲಿ ನೀಚನಾಗಿದ್ದಾನೆ. ಬಟ್ ಆದರೂ ಕೂಡ ನಿಮಗೆ ವ್ಯಾಪಾರ ವ್ಯವಹಾರಗಳಿಂದ ಲಾಭ ತಂದುಕೊಡುತ್ತೆ. ನಂತರ ವಾರಾಂತ್ಯದಲ್ಲಿ ನಿಮಗೆ 12ನೇ ಮನೆಗೆ ಬರೋದ್ರಿಂದ ಖರ್ಚು ಹೆಚ್ಚು ಮಾಡ್ಬೋದು. ಸೊ ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಚಂದ್ರಶಾಂತಿ ಆಗುತ್ತೆ, ಶಿವರಾತ್ರಿ ಚೆನ್ನಾಗಿ ಆಚರಿಸಿ. ಇನ್ನು ನಿಮ್ಮ ರಾಶಿಯಲ್ಲಿಯೇ ಕುಜ ಸೂರ್ಯ ಈಗ ಓದುವ ಅಂದರೆ ನಿಮಗೆ ಒಂದು ತಿಂಗಳಿಂದ ಏನಾಗ್ತಿತ್ತು, ಎಲ್ಲ ಖರ್ಚು ವ್ಯಯಗಳು ಜಾಸ್ತಿ ಆಗ್ತಿತ್ತು. ಇದೊಂದು ಬ್ಯಾಲೆನ್ಸ್ ಆಯಿತು. ಬಟ್ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಯಾಕಂತಂದರೆ
ಎರಡೂ ಫೈರಿ ಪ್ಲಾನೆಟ್ ಆಗಿರೋದ್ರಿಂದ ಅಷ್ಟಮಾಧಿಪನಾಗ್ತಾನೆ ಸೂರ್ಯ. ಅವನು ಇರೋದ್ರಿಂದ ಮೈಕೈ ನೋವು ಬರೋದಾಗಲಿ, ಜ್ವರ ಬರೋದಾಗಲಿ, ಅನವಶ್ಯಕ ತಿರುಗಾಟ ಆಗಲಿ ಇದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಪರಿಹಾರ ಬೇಕು, ಕುಜುಂಗಾಗಲಿ ಸೂರ್ಯಂಗಾಗಲಿ. ಕುಜುಂಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ, ಅಣ್ತಮ್ಮನ ಕರೆದು ಸಿಹಿ ತಿಂಡಿ ಕೊಡಿ. ಹಾಗೆ ಸೂರ್ಯಗೋಸ್ಕರ ಸೂರ್ಯ ಉದಯಕ್ಕೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದು ಅಥವಾ ಗೋಧಿಯನ್ನು ನಾರಾಯಣನ ದೇವಸ್ಥಾನದಲ್ಲಿ ದಾನ ಕೊಡೋದ್ರಿಂದ ಕೂಡ ಸೂರ್ಯ ಪರಿಹಾರ ಆಗುತ್ತೆ. ಹಾಗೆಯೇ ನಮಗೆ ಎರಡನೇ ಕುಟುಂಬ ಸ್ಥಾನದಲ್ಲಿ ಮಕರ ರಾಶಿಯವರಿಗೆ 3 ಗ್ರಹಗಳ ವಿಧಿ: ರಾಹು, ಬುಧ, ಶುಕ್ರರು. ಈ 3 ಗ್ರಹಗಳು ಸ್ನೇಹಿತರಾಗಿ ಶನಿ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಲಾಭದಾಯಕವಾಗಿ ಇದೆ. ಮಕರ ರಾಶಿಯವ್ರಿಗೆ ನೋಡಿ, ಭಾಗ್ಯಾಧಿಪತಿ ಮತ್ತು 6ನೇ ಮನೆ ಅಧಿಪತಿ ಆಗುತ್ತೆ ಬುಧ. ಅದು ಯಾವಾಗ ನಿಮಗೆ 2ನೇ ಮನೆಯಲ್ಲಿ ವಾಸವಾಗುತ್ತೋ ಆಗ ನಿಮಗೆ ವ್ಯಾಪಾರ ವ್ಯವಹಾರಗಳಿಂದ ಲಾಭ ತಂದುಕೊಡುತ್ತೆ. ಮಕರ ರಾಶಿಯವರಿಗೆ ಶುಕ್ರ 10ನೇ ಮನೆ ಅಧಿಪತಿಯಾಗಿ 2ರಲ್ಲಿ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲೂ ಲಾಭ ತಂದುಕೊಡುತ್ತೆ. ಬುಧ ರಾಹು ಜೊತೆ ಇದೆ. ಸೊ ಓವರಾಲ್ ಆಗಿ ತೊಗೊಂಡ್ರೆ ನಿಮಗೆ ಹಣಕಾಸುಗೆ ಎಲ್ಲದಕ್ಕೂ ಚೆನ್ನಾಗಿದೆ, ಕುಟುಂಬ ಅಭಿವೃದ್ಧಿ ಆಗೋಕ್ಕೂ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಯಾಕಂದರೆ ಗುರು ದೃಷ್ಟಿ 2ನೇ ಮನೆ ಮೇಲೆ ಬೀಳ್ತಾ ಇದೆ. ಹಾಗಾಗಿ ನಿಮಗೆ ಕುಟುಂಬ ಅಭಿವೃದ್ಧಿಗೂ ಚೆನ್ನಾಗಿದೆ, ಹಣಕಾಸುಗೂ ಚೆನ್ನಾಗಿದೆ, ಕೋಪ ತಾಪಗಳನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. 3ರಲ್ಲಿ ಶನಿ ಸಂಚಾರ, ಅದು ಶುಭ ಫಲ ಕೊಡುತ್ತೆ. ಅಷ್ಟಮದ ಕೇತು ಸಂಚಾರಕ್ಕೆ ಪರಿಹಾರ ಬೇಕು. ಕೇತುಗೋಸ್ಕರ ನೀವು ಗಣೇಶನ ಆರಾಧನೆ ಮಾಡೋದು, ಬೀದಿ ನಾಯಿಗೆ ಆಹಾರ ಕೊಡೋದು, 1-2 ಪೇಜು ನಿತ್ಯ ಕೈ ಬರವಣಿಗೆಗೆ ಕೂಡ ಕೇತು ಪರಿಹಾರ ಆಗುತ್ತೆ. ಸೊ ಗಣೇಶನ ದೇವಸ್ಥಾನ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡಿಸೋದ್ರಿಂದ ಕೂಡ ಕೇತುಗೆ ಪರಿಹಾರ ಆಗುತ್ತೆ. ಸೊ ಓವರಾಲ್ ತೊಗೊಂಡ್ರೆ ಮಕರ ರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ, ಇನ್ನು ಮಿಕ್ಕ ವಿಷಯದಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಿ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಚಂದ್ರ ನೀಚನಾಗಿದ್ದಾನೆ. ಸೊ ಈ ವಾರ, ಮುಂಬರುವ ವಾರ ಕೆಲಸದಲ್ಲಿ ಒತ್ತಡಗಳಿರುತ್ತೆ, ಕೆಲಸದಲ್ಲಿ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕು. ಬಟ್ ವಾರದ ನೋಡಿ, ಫಸ್ಟ್ 2-3 ದಿನ ನಂತರ ಯಾವಾಗ ಧನುರಾಶಿಗೆ ಚಂದ್ರ ಪ್ರವೇಶಿಸುತ್ತೋ ಅವಾಗ ನಿಮಗೆ ಲಾಭ 11ನೇ ಮನೆಗೆ ಹೋಗುತ್ತೆ, ಲಾಭದಾಯಕವಾಗಿ ಇರುತ್ತೆ. ವಾರದ ಮೊದಲು 2-3 ದಿವಸ ಸ್ವಲ್ಪ ಒತ್ತಡಗಳಿರುತ್ತೆ. ಹಾಗೆ ಕುಂಭರಾಶಿಯವರಿಗೆ 12ನೇ ಮನೆಯಲ್ಲಿ ನಿಮಗೆ ರವಿನೂ ಇದ್ದಾನೆ, ಕುಜನೂ ಇದ್ದಾನೆ. ಸೊ ಎರಡೂ 12ನೇ ಮನೆಯಲ್ಲಿ ಇದ್ದಾಗ ಪತಿ ಪತ್ನಿಯಲ್ಲಿ ವಾಗ್ವಾದ ಆಗೋ ಚಾನ್ಸ್ ಇರುತ್ತೆ. 7ನೇ ಮನೆ ಅಧಿಪತಿ ಸೂರ್ಯ 12ರಲ್ಲಿದ್ದರೆ ಸ್ವಲ್ಪ ಹಣಕಾಸು ಖರ್ಚು ಪತಿ ಅಥವಾ ಪತ್ನಿಯಿಂದ ಆಗ್ಬೋದು, ಅಥವಾ ಅವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ಸ್ ಬರ್ಬೋದು. ಹಾಗಾಗಿ ಇಲ್ಲಿ ಕುಜ ಮತ್ತು ಸೂರ್ಯನಿಗೆ ಪರಿಹಾರ ಬೇಕಾಗಿದೆ. ಕುಜುಂಗೋಸ್ಕರ ಅಂತಮ್ಮನ ಹತ್ರ ಒಂದು ಒಳ್ಳೆ ಮಾತಾಡಿ ಅವರಿಗೆ ಸಿಹಿ ತಿಂಡಿ ಕೊಡಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಅಥವಾ ಓಂ ಕಾರ್ತಿಕೇಯ ನಮಃ, ಓಂ ಷಣ್ಮುಖಾಯ ನಮಃ, ಓಂ ಮಂಗಾಯ ನಮಃ, ಈ ಥರ ಅಷ್ಟೋತ್ತರ ಹೇಳ್ಕೊಳ್ಳೋದ್ರಿಂದ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಹಾಗೆ ಸೂರ್ಯನಿಗೋಸ್ಕರ ಗೋಧಿ ದಾನ ಅಥವಾ ಸೂರ್ಯ ಉದಯಕ್ಕೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಕೂಡ ಸೂರ್ಯನಿಗೆ ನಾವು ಪರಿಹಾರ ಮಾಡ್ಬೋದು. ಅಥವಾ ತಂದೆ ಜೊತೆ ಒಳ್ಳೆ ಮಾತುಕತೆ ಆಗೋದು, ತಂದೆಗೆ ಏನಾದರೂ ಸಹಾಯ ಮಾಡೋದ್ರಿಂದ ಕೂಡ ಸೂರ್ಯ ಪರಿಹಾರ ಆಗುತ್ತೆ. ಇನ್ನು ನಿಮ್ಮ ರಾಶಿಯಲ್ಲಿ 3 ಗ್ರಹಗಳಿದೆ: ಬುಧ, ಶುಕ್ರ, ರಾಹು. ನೋಡಿ, ನಿಮಗೆ 4ನೇ ಮನೆ ಅಧಿಪತಿ ಶುಕ್ರ ನಿಮ್ಮ ರಾಶಿಗೆ ಪ್ರವೇಶ ಆಗಿದೆ. ತಕ್ಕ ಮಟ್ಟಿಗೆ ನಿಮಗೆ ಶುಕ್ರ ಸಹಾಯ ಮಾಡುತ್ತೆ. ಈಗ ಕುಂಭರಾಶಿಯವರಿಗೆ ಶುಕ್ರ ಭಾಗ್ಯಾಧಿಪತಿಯಾಗಿ ಕೇಂದ್ರ ಅಂದರೆ ನಿಮ್ಮ ರಾಶಿಗೆ ಬಂದಿದೆ, 4ನೇ ಮನೆ ಅಧಿಪತಿ ಕೂಡ. ಹಾಗಾಗಿ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ನಿಮಗೀಗ. ಹಾಗೆ ಬುಧ ತಗೊಳ್ಳಿ, ಕುಂಭರಾಶಿಯವರಿಗೆ ಪಂಚಮಾಧಿಪತಿ, ಅಷ್ಟಮಾಧಿಪತಿ. ಸೊ ಅದು ಕೂಡ ನಿಮಗೆ ಲಾಭದಾಯಕವಾಗಿ ಇದೆ ಬುಧ. ಇನ್ನು ರಾಹು ಸ್ವಲ್ಪ ಮಿಕ್ಸ್ಡ್ ರಿಸಲ್ಟ್ ಕೊಟ್ಟರು ನಿಮಗೆ ಹಳೆಯ ವಾರಗಳ ಅಥವಾ ಹಳೆಯ ತಿಂಗಳಿಗಿಂತ ಈಗ ಮುಂಬರುವ ತಿಂಗಳು ಕುಂಭರಾಶಿಯವರಿಗೆ ಲಾಭದಾಯಕವಾಗಿದೆ. ನೋಡಿ, ಈಗ ಪಂಚಮದಿಂದ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇದೆ, ಅಲ್ಲಿ ಶುಕ್ರನೂ ಇದೆ. ಸೊ ಗುರು ಶುಕ್ರನ ಸಂಬಂಧದಿಂದ ನಿಮಗೆ ಹುಡುಗಿ ಅಂದರೆ ವಧುವರ ಮ್ಯಾಚಿಂಗ್ಗೆ ಅನುಕೂಲ ಚೆನ್ನಾಗಿದೆ, ಮದುವೆ ಯೋಗ ಬರುವಂಥ ಚಾನ್ಸಸ್ ಚೆನ್ನಾಗಿದೆ. ಹಾಗೆ 2ನೇ ಮನೆ ಶನಿ ಇದ್ದಾಗ 7.5 ಅಂತ್ಯವಾಗ ಸ್ವಲ್ಪ ಹಣಕಾಸು ವಿಷಯದಲ್ಲಿ ಚಿಂತೆ ಇದ್ದರೂ ಕೂಡ ನಿಮಗೆ ಇನ್ಮೇಲೆ ನಿಧಾನಕ್ಕೆಲ್ಲ ಸರಿಯಾಗ್ತಾ ಹೋಗುತ್ತೆ, ಧೈರ್ಯವಾಗಿರ್ಬೋದು. ಓವರಾಲ್ ತೊಗೊಂಡ್ರೆ ಮಿಶ್ರ ಫಲ, ಆರೋಗ್ಯದಲ್ಲಿ ಎಚ್ಚರಿಕೆ, ಹಣಕಾಸು ವಿಷಯ ಸ್ವಲ್ಪ ಸೂರ್ಯ 12ರಿಂದ ಎಚ್ಚರಿಕೆ ವಹಿಸಬೇಕು. ಓವರಾಲ್ ಆಗಿ ಕುಂಭರಾಶಿಗೆ ಮಿಶ್ರ ಫಲ ಒಳ್ಳೆಯದಾಗಿದೆ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಒಂದು ಜನ್ಮದಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ, ಇನ್ನೊಂದು ಭಾಗ್ಯದಲ್ಲಿ ಚಂದ್ರ ನೀಚನಾಗಿದ್ದಾನೆ. ಸೊ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಮತ್ತು ನೋಡಿ, ಮೀನರಾಶಿಯವರಿಗೆ ಪಂಚಮಾದೀಪ 5ನೇ ಮನೆ ಅಧಿಪತಿ ಚಂದ್ರ, ಮಕ್ಕಳ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯ ಬರ್ಬೋದು, ಅಥವಾ ತಂದೆ ಆರೋಗ್ಯ 9ನೇ ಮನೆ ಚಂದ್ರ ನೀಚ, ಅಥವಾ ತಾಯಿ ಯಾವ್ದು ಕಾರಣ ಒಂದು ಖರ್ಚು ಬರುವಂಥ ಚಾನ್ಸ್ ಇರುತ್ತೆ, ಎಚ್ಚರಿಕೆ ವಹಿಸಬೇಕು. ಆದರೆ ಸೂರ್ಯ ಆಗಲಿ ಕುಜ ಆಗಲಿ 11ನೇ ಮನೇಲಿದೆ. 6ನೇ ಮನೆ ಅಧಿಪತಿ ಮೀನರಾಶಿಯವರಿಗೆ 6ನೇ ಮನೆ ಅಧಿಪತಿ ಸೂರ್ಯ, 2ನೇ ಮನೆ ಅಧಿಪತಿ ಕುಜ. ಸೊ ಧನ ಲಾಭ, ಕುಟುಂಬ ಲಾಭ, ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ, ನೇಮು ಫೇಮು, ಅಧಿಕಾರ, ಹೊಸ ಕೆಲಸ ಹುಡುಕ್ತಿದ್ರೆ ಇದೆಲ್ಲ ಒಂದು ಈ ತಿಂಗಳ ಆಪರ್ಚುನಿಟಿ. ನಂತರ ಮುಂಬರೋ ದಿನಗಳ 12ನೇ ಮನೆ ಹೋಗುತ್ತೆ, ಅದಕ್ಕೆ ಈಗಲೇ ನೀವು ಅವಕಾಶನ ಉಪಯೋಗಿಸ್ಕೋಬೋದು. ಬಟ್ 12ನೇ ಮನೆ ಶುಕ್ರ ಇದ್ದರೆ ಲಕ್ಸುರಿಗೆ ಖರ್ಚಾಗುತ್ತೆ. ಬುಧ 12ರಲ್ಲಿದ್ದರೆ ಎಕ್ಸೆಸಿವ್ ಅಂದರೆ ನಿಮಗೆ ಖರ್ಚು ಅಧಿಕ ಮಾಡಿಬಿಡುತ್ತೆ. 4 ಮತ್ತು 7ನೇ ಮನೆ ಅಧಿಪತಿ ಮನೆಗಾಗಿ ಅಥವಾ ಕುಟುಂಬಕ್ಕಾಗಿ ಅಥವಾ ಗಂಡ ಹೆಂಡತಿಗೋಸ್ಕರ ವ್ಯಾಪಾರದಲ್ಲಿ ಹೆಚ್ಚಿನ ಹೂಡಿಕೆ ಆಗಿಬಿಡುತ್ತೆ, ಬುಧ ಖರ್ಚು ಜಾಸ್ತಿ ಮಾಡಿಬಿಡುತ್ತೆ. ಇನ್ನು ರಾಹು 12 ದೂರ ಪ್ರವಾಸ, ಅನ್ನೆಸೆಸರಿ ಪ್ರವಾಸಗಳು ಜಾಸ್ತಿ ಆಗುತ್ತೆ. ಸೊ ಓವರಾಲ್ ಆಗಿ ತೊಗೊಂಡು ನಮ್ಗೆ ಇಲ್ಲಿ ಬುಧನಿಗೆ ಪರಿಹಾರ ಬೇಕು 12ನೇ ಮನೆಯಲ್ಲಿರೋದು. ಯಾಕಂದರೆ ಕೇಂದ್ರಕ್ಕೆ ಬರುತ್ತೆ. ಮೀನರಾಶಿಗೆ 4, 7ನೇ ಮನೆ ಅಧಿಪತಿ 12ಕ್ಕೆ ಬಂದಿರೋದ್ರಿಂದ ಬುಧನಿಗೆ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ,
ನಾರಾಯಣ ಜಪ, ನಾರಾಯಣ ಅಷ್ಟೋತ್ರ, ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ರಗಳು ಹೇಳ್ಕೊಳೋದ್ರಿಂದ ಅಥವಾ ಸೋದರ ಮಾವನ ಕರೆದು ಸಿಹಿ ತಿಂಡಿ ಕೊಡಿ. ಇದರಿಂದ ನಿಮ್ಗೆ ಲಾಭದಾಯಕ ಇರುತ್ತೆ. ಜೊತೆಗೆ ಜನ್ಮದಲ್ಲೇ ಶನಿ ಸಂಚಾರ ಮಾಡ್ತಾರೋದ್ರಿಂದ ಸ್ವಲ್ಪ ನಿಧಾನ ಆಗ್ಬೋದು. ಯಾರ್ಯಾರು ಮೀನರಾಶಿಯವರಿಗೆ ಶುಭ ಗ್ರಹಗಳು ಹುಟ್ಟಿದಾಗ ಮೀನರಾಶಿಯಲ್ಲಿ ಚಂದ್ರನ ಜೊತೆ ಇದ್ದರೆ ಅವ್ರಿಗೆ ಜಾಸ್ತಿ ಕಷ್ಟಗಳು ನೋಡಲ್ಲ. ಪಾಪ ಗ್ರಹಗಳಿದ್ರೆ ಅಥವಾ ಚಂದ್ರ ಒಬ್ಬರೇ ಇದ್ದರೆ ಸ್ವಲ್ಪ ಕಷ್ಟಗಳಾಗ್ಬೋದು. ಸೊ ಅದಕ್ಕೋಸ್ಕರ ನೀವು ಈ ಶಿವರಾತ್ರಿನ ಚೆನ್ನಾಗಿ ಆಚರಿಸಿ. ಸೊ ಈ 7.5 90 ಭಾಗ ನಿಮಗೆ ತೊಂದರೆಗಳು ಕಡಿಮೆ ಆಗ್ಬಿಡುತ್ತೆ. ಮೀನರಾಶಿಗವರು ಒಂದು ಸದಾವಕಾಶ ಇವಾಗ ನೀವು ಈ ಶಿವರಾತ್ರಿನ ಚೆನ್ನಾಗಿ ವ್ರತ ನಿಯಮ ನಿಷ್ಠೆಯಿಂದ ಆಚರಿಸ್ಬಿಟ್ರೆ ನಿಮಗೆ ತೊಂದರೆಗಳೇ 90% ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಏನೇ ಜೂನ್ ಆದಮೇಲೆ ನಿಮಗೆ ಬಲನೂ ಹೆಚ್ಚುತ್ತೆ. ಯಾಕಂದರೆ ಮೀನರಾಶಿಯವರಿಗೆ ಪಂಚಮದ ಗುರು ಅಂದರೆ ಗುರು ಬಲ ಬರುತ್ತೆ, ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ನಿಮಗೆ ಮುಂಬರುವ ದಿನಗಳು ಒಳ್ಳೆಯದೇ ಇದೆ. ಜೂನ್ ನಂತರ ನಿಮಗೆ ಪಾಸಿಟಿವ್ ರಿಸಲ್ಟೇ ಸಿಗುತ್ತೆ. ಬಟ್ ಆದರೂ ಕೂಡ ಈ ಶಿವರಾತ್ರಿ ಆಚರಿಸೋದ್ರಿಂದ ಪರಿಹಾರ ಬೇಗ ಆಗುತ್ತೆ. ಓವರ್ ಆಲ್ ತೊಗೊಂಡ್ರೆ ನಿಮಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಮೀನರಾಶಿಯವರಿಗೆ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.